ಔಷಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ತಾ ಇದೆ. ಫಾರ್ಮಾ ಕಂಪನಿಗಳಿಗೆ ನೆರವನ್ನು ಕೊಡಲಾಗ್ತಾ ಇದೆ. ಯಾರು ಈ ಮಾತನ್ನು ಹೇಳಿದಂಥವ್ರು? ಯಾರು ಬೇರೆ ಯಾರಾದರೂ ಹೇಳಿದರೆ ಹೌದು ಅನ್ಬೋದಾಗಿತ್ತು. ಆರೋಗ್ಯ ಸಚಿವರೇ ಈ ಮಾತನ್ನು ಹೇಳಿದ್ದಾರೆ. ದಿನೇಶ್ ಗುಂಡೂರಾವ್ ಈ ಮಾತನ್ನು ಹೇಳ್ತಾರೆ. ಇದು ನಮ್ಮ ವ್ಯವಸ್ಥೆಯ ಫೇಲ್ಯೂರ್, ಉತ್ಪಾದನೆಯ ವ್ಯವಸ್ಥೆಯೇ ಸರಿ ಇಲ್ಲ ಅಂತ ಗೊತ್ತಾಗಿದೆ. ಏನ್ ಮಾಡ್ತಾ ಇದ್ದೀರಿ ನೀವು? ಹಂಗಾದ್ರೆ ಕೇಂದ್ರದ ಮೇಲೆ ಹಾಕ್ತೀರಾ? ಇಲ್ಲಿ ಯಾರಾದ್ರೂ ನೆಗೆದು ಬಿದ್ದರೆ ಯಾರೋ ಕಾರಣ, ಕೇಂದ್ರದ ಮೇಲೆ ಹಾಕ್ತೀರಾ ನೀವು? IV ದ್ರಾವಣದ ಬ್ಯಾಚ್ ಅನ್ನ ಪರೀಕ್ಷೆ ಕಳಿಸ್ಯಾರಂತವ್ರು. ಯಾವ ಬ್ಯಾಚ್ದು ಏನು ಎತ್ತ ಅಂತ. ಪಶ್ಚಿಮ ಬಂಗ ಕಂಪನಿ ಅದನ್ನ ಬ್ಲಾಕ್ ಲಿಸ್ಟ್ ಸೇರಿಸಿದೀವಿ. ಇದು ಬೇಕು. ಬರೀ ಯಾರೋ ಸತ್ತರು ಅಂತಂತಂದ್ರೆ ಸತ್ತ ತಕ್ಷಣ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ಜಿಲ್ಲಾ ಸಂಬಂಧಪಟ್ಟಂಥ ಉಸ್ತುವಾರಿ ಸಚಿವ ಇಲ್ಲಿ ತನಕ ಹೋಗಿ ಏನು ಎತ್ತ ಅಂತ ಕೇಳಿಲ್ಲ. ಇದು ಇದು ಈ ವ್ಯವಸ್ಥೆಯ ನಡವಳಿಕೆ. ಇದು ಒಬ್ಬ ಮಂತ್ರಿಗೆ ಜವಾಬ್ದಾರಿ ಬೇಡವೇನ್ರಿ? ಹೆಣ್ಮಕ್ಳು ಸತ್ತಾಗ, ಬಾಣಂತಿಯರು ಸತ್ತಾಗ, ಹಸುಗಳು ಸತ್ತಾಗ, ಅದೇ ಯಾವ್ದಾರು ರಾಜಕೀಯ ಇತ್ತು ಅಂತ ತಿಳ್ಕೊಳ್ಳಿ, ಓಡ್ತಾರಂಗನೇ ಘನ ಕಾರ್ಯಕ್ಕೆ. ನೆಗೆದು ಬಿದ್ದು ಹೋದರು. ಯಾಕೆ ಹೇಳಿ? ಅವ್ರ ಮನೆಯವರ ಸತ್ತಿರೋರು ಅಲ್ವಲ್ಲ. ಯಾರ ಸತ್ತರು ಬಡಪಾಯಿಗಳು, ನಮಗೇನಾಗಬೇಕು? ಈ ರೀತಿಯ ಧೋರಣೆ. ಏನು ಬಳ್ಳಾರಿಯ ಸಂಭವಿಸಿದ ತಾಯಂದಿರ ಒಂದು ಘಟನೆಗಳಾಯಿತು, ಮರಣದ ಘಟನೆಗಳಾಯಿತು, ಅದರ ಕುರಿತು ಒಂದು ಹೇಳಿಕೆಯನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅದರ ಕಾಪಿಗಳನ್ನು ಕೂಡ ಎಲ್ಲ ಸದಸ್ಯರಿಗೆ ನಾನು ಅವ್ರಿಗೆಲ್ಲರೂ ಕೂಡ ಮುಟ್ಟಿಸ್ತೀನಿ. ಈಗ ಇದು 24 ನವೆಂಬರ್ 11ನೇ ತಾರೀಕು ಮಾನ್ಯ ಸಭಾಪತಿಗಳೇ, ನವೆಂಬರ್ 9, 10 ಮತ್ತು 11ನೇ ಆ 3 ದಿವಸಗಳಲ್ಲಿ ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆಯ ಸಿಸೇರಿಯನ್ ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ ಅಲ್ಲಿ ಏನು ಶಸ್ತ್ರಚಿಕಿತ್ಸೆ ನಡೀತು, ಅದ ನಂತರ ಅಲ್ಲಿ ಸಾವುಗಳು ಸಂಭವಿಸಿದ ಒಂದು ವರದಿ ಆಯಿತು. ಈ 3 ದಿನಗಳಲ್ಲಿ 34 ಸಿಸೇರಿಯನ್